ಸ್ಟಾಫ್ಸ್ ಗಳೆಲ್ಲ ಹೆಂಗೆ ಮತ್ತೆ ನಮ್ಮ ಸ್ಟಾಫ್ ಅಷ್ಟೇ ಎಲ್ಲರೂ ಈಗ 12 years ಎಕ್ಸ್ಪೀರಿಯನ್ಸ್ ಸ್ಟಾಫ್ ಅಲ್ಲ ಸ್ಟಾಫ್ ಪಿಂಕ್ ಎಸ್ಪೆಷಲಿ ಫಾರ್ ವುಮೆನ್ ಬಿಕಾಸ್ ಎಸ್ಪೆಷಲಿ ಏನ್ ಹೇಳೋದು ನನಗೂ ಗೊತ್ತಾಗಿಲ್ಲ ಇವಳು ಹಿಂದಿ ನನಗೆ ಬರಲ್ಲ. ಬನ್ನಿ ಒಳಗಡೆ ಹೋಗೋಣ, ನಮ್ಮ ಸಲೂನ್ ನೋಡೋಣ. ಹಾಯ್ ಗೈಸ್, ಮತ್ತೊಂದು ವಿಡಿಯೋಗೆ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ AKA ಟ್ಯಾಲೆಂಟೆಡ್ ಕಲಾವಿದ. ಸೊ ಎಲ್ರಿಗೂ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ. ಸೊ ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಉದ್ದೇಶ ಏನಂತಂದರೆ, ನೀವು ಆಲ್ರೆಡಿ ನೋಡಿದ್ರಿ, ನಾವು ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಬಿಸ್ನೆಸ್ ಮಾಡಿದ್ದೀವಿ, ನಮ್ಮ ಸಲೂನ್ ಮಾಡಿದ್ದೀವಿ. ಸೊ ಸಲೂನು ಬಗ್ಗೆ ಎಷ್ಟೊಂದು ಜನಕ್ಕೆ ಆಲ್ರೆಡಿ ರೀಲ್ಸ್ಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ನೋಡ್ಬಿಟ್ಟಿದ್ದೀರಾ. ಬಟ್ ನಮ್ಮ ಸಲೂನು ಎಲ್ಲಿದೆ ಆ್ಯಂಡ್ ಸಲೂನಲ್ಲಿ ಏನೇನು ಪ್ರೈಸ್ ಮೇಲೆ ಯಾವ್ಯಾವ ಡಿಸ್ಕೌಂಟ್ಸಲ್ಲಿ ಏನೇನು ಮಾಡ್ತಾರೆ ಅನ್ನೋದು ಇನ್ನೂ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಸೊ ಆದ್ದರಿಂದ ಇವತ್ತು ನಾನು ಮತ್ತು ನನ್ನ ಹೆಂಡತಿ ಇಬ್ಬರು ಹೋಗಿ ನಮ್ಮ ಬಿಸ್ನೆಸ್ನ ಸಲೂನ್ ಟೂರ್ ಮಾಡೋಣ ಅಂದ್ಕೊಳ್ತೀವಿ. ಸೊ ನಮ್ಮ ಸಲೂನ್ ಟೂರ್ನ ನೀವು ಯಾರು ಪೂರ್ತಿ ನೋಡಿಲ್ಲ, ಸೊ ಕಂಪ್ಲೀಟ್ ಸಲೂನ್ ಟೂರ್ ಇವತ್ತು ಆಗಿರುತ್ತೆ. ಸೊ ಖಂಡಿತವಾಗ್ಲೂ ಈ ಕಂಪ್ಲೀಟ್ ವೀಡಿಯೋನ ಹಾಗೂ ಏನೇನು ಆಫರ್ಸ್ ರನ್ ಮಾಡ್ತಾಯಿದ್ದೀವಿ ಎಲ್ಲ ಹೇಳ್ತೀವಿ. ಆ್ಯಂಡ್ ನಮ್ಮದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಚೆಕ್ಔಟ್ ಮಾಡಿ. ಆ್ಯಂಡ್ ನಗರದಲ್ಲಿ ಸುತ್ತಮುತ್ತ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ನೀವು ಕುಟುಂಬ ಸಮೇತ ಬರ್ಬೋದು. ಸೊ ಕಮಾನ್, ಲೆಟ್ಸ್ ಗೋ ಟು ಅವರ್ ಸಲೂನ್. ಫಸ್ಟ್ ನನ್ನ ಹೆಂಡತಿ ರೆಡಿ ಆಗ್ತಿದ್ದಾಳೆ, ಬನ್ನಿ ನಾನು ಹೆಂಡತಿ ರೆಡಿ ಆಗ್ತಿರೋದು ತೋರಿಸ್ತೀನಿ. ನನ್ನ ಹೆಂಡತಿ ರೆಡಿ ಆಗ್ತಿದ್ದಾಳೆ, ನೋಡ್ಬೋದು ಎಷ್ಟು ನೀಟಾಗಿ ಮೇಕಪ್ ಮಾಡ್ಕೊತಿದ್ದಾಳೆ. ಚಿನ್ನಮ್ಮ, ನಾವು ಎಲ್ಲಿ ಹೋಗ್ತಿದ್ದೀವಿ ಹೇಳಿ ಇವಾಗ? ಸಲೂನ್ಗೆ. ಸೊ ಈಗ ಸಲೂನು ಮಾಡಿದ್ದೀವಿ, ಓಕೆನಾ? ನಮ್ಮ ಡ್ರೀಮ್ ಹೆಂಗಿತ್ತು, ಯಾವ ಥರ ಕನಸಿತ್ತು ಅದನ್ನು ಹೇಳು ಜನಗಳಿಗೆ. ನಾವು ಪ್ರಶಾಂತ್ ಅವ್ರದ್ದು ಏನಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಎಷ್ಟೋ ವರ್ಷಗಳಿಂದ ಡ್ರೀಮ್ ಇತ್ತು. ಓಕೆ. ಸೊ ಫೈನಲಿ ನಾವೇಂದು 8 months ಕಷ್ಟಪಟ್ಟು ಈ ಸಲೂನ್ನ ನಾವು ಮಾಡಿದೀವಿ. ಸೊ ಇವಾಗ ಸಲೂನ್ಗೆ ಹೋಗ್ತಾ ಇದೀವಿ. ಸೊ ಆಗಾಗ ವಿಸಿಟ್ ಮಾಡ್ತೀವಿ, ಡೈಲಿ ಇವಳು ವಿಸಿಟ್ ಮಾಡ್ತಾಳೆ, ನನಗಿಂತ ಜಾಸ್ತಿ ಇವಳು ವಿಸಿಟ್ ಮಾಡ್ತಾಳೆ. ಸೊ ವಿಸಿಟ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಮೇಕಪ್ ಎಲ್ಲ ಇರಬೇಕಲ್ಲ ಹೆಣ್ಮಕ್ಳಿಗೆ. ಮೇಕಪ್ ಅಂದ್ರೆ ಲಿಪ್ಸ್ಟಿಕ್ ನಾರ್ಮಲ್ ಹಾಕಿ. ಸರಿ, ಈಗ ಹೋಗೋಣ ಸಲೂನ್ಗೆ. ಸೊ ಕಮಾನ್, ನಮ್ಮ ಸಲೂನ್ ಟೂರ್ನ ನೋಡೋಣ. ಹಾಗೆ ನಾನು ಒಂದಷ್ಟು ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ಮಾಡಿಸ್ಕೊಬೇಕು ಅನ್ಕೊಂಡಿದ್ದೀನಿ. ಮಾಡಿಸ್ಕೊಂತೀನಿ, ಸರ್ವಿಸ್ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಕಮಾನ್, ಲೆಟ್ಸ್ ಗೋ. ಚೆನ್ನಾಗಿದೆ, ಮಳೆ ಬಂದಿದೆ, ಬಂದು ನಿಂತಿದೆ, ಕ್ರೇಜಿ ಆಗಿದೆ. ಸೊ ವಿ ಆರ್ ಗೋಯಿಂಗ್ ಟು ಸಲೂನ್. ಜನಮ್ಮ, ಈಗ ಸಲೂನ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಈ ಏನು ನಮ್ಮ ನಗರದಲ್ಲಿರೋರಿಗೆ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ನಮ್ಮ ಸಲೂನ್ ಏನು ಸ್ಪೆಷಲ್? ನಮ್ಮ ಸಲೂನ್ ಸ್ಪೆಷಲ್ ಏನಂದ್ರೆ ನಮ್ದು ಓವರ್ ಪ್ರೈಸ್ ಇಲ್ಲ, ಮೀಡಿಯಂ ಇದೆ. ಅಂದ್ರೆ ಎಲ್ಲಾರ್ಗೂ ಯೂಸ್ ಆಗ್ಲಿ, ಅಫೋರ್ಡಬಲ್ ಆಗ್ಲಿ, ಎಲ್ಲಾರ್ಗೂ ನಾರ್ಮಲ್ ಮಿಡಲ್ ಕ್ಲಾಸ್ ಇರೋ ಎಲ್ಲಾರ್ಗು ಯೂಸ್ ಆಗ್ಲಿ ಅಂತ ನಾವು ತುಂಬಾ ಕಮ್ಮಿ ರೇಟ್ಗೆ ಎಲ್ಲಾ ತರ ಸರ್ವಿಸ್ ಬಿಟ್ಟಿದೀವಿ, ಅಂದ್ರೆ ಕೊಡ್ತಾ ಇದೀವಿ. ಬಿಕಾಸ್ ಯಾಕಂದ್ರೆ ತುಂಬಾ ಹೈ ಕಾಸ್ಟ್ಲಿನೂ ಇಲ್ಲ, ತುಂಬಾ ಇದು ಇಲ್ಲ, ಮೀಡಿಯಂ ಕಮ್ಮಿಗೆ. ಎಕ್ಸಾಂಪಲ್ ಇವಾಗ ಎಲ್ಲ ಮಿಡಲ್ ಕ್ಲಾಸ್ ಅವರು ಯೂಸ್ ಆರಾಮಾಗಿ ಬರ್ಬೋದು. ಅಪ್ಪ ನೋಡಕ್ ಲಕ್ಸುರಿ ಆಗಿದೆ. ಕಪ್ಪು ಕಾಣಿಸ್ತೀವಿ, ಒಂದು ನಿಮಿಷ ಕಪ್ಪು ಕಾಣಿಸ್ತೀವಿ. ಸ್ವಲ್ಪ ಬೆಳ್ಳಗ್ ಬಂದಾಗ ಮಾತಾಡುವಂತ ಒಂದು ನಿಮಿಷ. ಬೆಳಕಿಗೆ ಬಂದಾಗ ಬೆಳ್ಳ ಬರ್ತೀವಲ್ಲ, ಈಗ ಬೆಳಕಿಗೆ ಬರ್ತೀವಿ, ಮಾತಾಡೋ ಜನಮ್ಮ. ಆಮೇಲೆ ಅನ್ಕೊಳ್ತಾರೆ ಇದು ನೋಡೋದಕ್ಕೆ ಲಕ್ಸುರಿ ಆಗಿದೆ ಹೊರಗಡೆಯಿಂದ, ಒಳಗಡೆ ಹೋದ್ರೆ ಯಾವ ತರ ಟ್ಯಾಕ್ಸ್ ಹಾಕ್ತಾರಪ್ಪ, ಟ್ಯಾಕ್ಸ್ ಅನ್ಸುತ್ತೆ, ಹೆವಿ ಎಕ್ಸ್ಪೆನ್ಸಿವ್ ಅನ್ಸುತ್ತೆ ಅಂತ ಅನ್ಕೊಳ್ತಾರಲ್ವಾ. ಸೊ ಅಂತವ್ರು ಬಂದ್ ಒಂದ್ಸರಿ ನಮ್ದು ಮೆನು ಚೆಕ್ ಮಾಡ್ಬೋದು. ತುಂಬಾ ರೀಸನಬಲ್ ಪ್ರೈಸ್ ಇದೆ, ಕಮ್ಮಿ ಇದೆ, ನಾರ್ಮಲ್ ಆಗೇ ಇದೆ ಪ್ರೈಸು, ತುಂಬಾ ಇದಿಲ್ಲ. ಅದು ಅಲ್ದಲ್ಲ ಈಗ ಆಷಾಢ ಆಫರ್ ಇರೋದ್ರಿಂದ ನಾವು 20% to 15% ಡಿಪೆಂಡ್ಸ್ ಅವ್ರ ಸರ್ವಿಸ್ ಮೇಲೆ ನಾವು ಆಫರ್ನ ಕೊಡ್ತಾ ಇದೀವಿ. ಹೌದು, ತುಂಬಾ ಆಫರ್ ಕೊಡ್ತಾ ಇದೀವಿ. ಸ್ಕಿನ್ ಸರ್ವಿಸಸ್ ಮೇಲೆ 20% ಆಫರ್ ಇದೆ. ಏನಕ್ಕೆ ಆಫರ್ ಅಂದ್ರೆ, ನೀವು ಆ ರೋಡಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಎಲ್ಲ ಸಲೂನ್ಗಿಂತ ನಮ್ಮ ಸಲೂನ್ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಇದೆ. ಅಂಡ್ ಎಸ್ಪೆಷಲಿ ನನ್ನ ಮತ್ತೆ ಅವಳ ಡ್ರೀಮ್ ಕೆಲಸ ಅಂತಾನೆ ಹೇಳ್ಬೋದು. ಆ್ಯಕ್ಚುಲಿ ಅಕಸ್ಮಾತ್ ಏನಾದ್ರು ನಮಗೆ ರಿಯಾಲಿಟಿ ಶೋಗಳಿಲ್ಲ ಅಂದ್ರೆ ನನ್ನ ಗತಿ ಏನಪ್ಪ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ನಾನು ಇವಳು ಕೂತ್ಕೊಂಡು ಫ್ಯೂಚರ್ ನಮ್ದು ಹೆಂಗೆ, ಈಗ ನಮ್ಮ ಅಪ್ಪ ಅಮ್ಮನ ಸಪೋರ್ಟ್ ಇರೋದು ಸೆಕೆಂಡ್ರಿ, ಅದು ಇಲ್ಲಿ ಇಲ್ಲದೆ ಹೋಗ್ಲಿ, ನಾವೇನಾದ್ರು ಮಾಡ್ಬೇಕಲ್ವಾ, ನಮ್ದು ಅಂತ ಏನಾದ್ರು ಒಂದು ಇರ್ಬೇಕಲ್ವಾ. ನಾಳೆ ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ತೋರಿಸ್ಬೇಕು ಅಂತಂದ್ರೆ ಏನು, ಅಪ್ಪ ನೀನೇನ್ ಮಾಡಿದ್ಯಾ ಅಂತಂದ್ರೆ ಏನ್ ಮಾಡೋದು. ಸೊ ಅದಕ್ಕೋಸ್ಕರ ಇದೊಂದು ಸಣ್ಣ, ನಮ್ಮ ಏನು ಸಣ್ಣದಲ್ಲ, ದೊಡ್ಡದು, ನಮಗೆ ದೊಡ್ಡದು, ನಿಮ್ಗೆ ಸಣ್ಣದಿರ್ಬೋದು, ಬಟ್ ನನಗೆ ಮತ್ತೆ ಇವಳಿಗೆ ಸಿಕ್ಕಾಪಟ್ಟೆ ದೊಡ್ಡದು ಡ್ರೀಮ್ ಕೆಲಸ ಅಂತಾನೆ ಹೇಳ್ಬೋದು. ಸೊ ಇನ್ನೊಂದೇನಂತ ಅಂದ್ರೆ, ನೀವು ನಮ್ಮ ಸಲೂನ್ಗೆ ಬಂದ್ರೆ ಎಷ್ಟೊಂದು ಸಲೂನ್ಸ್ ಇದೆ ಅಲ್ಲಿ. ನಾನು ಯಾವ ಸಲೂನ್ಸ್ ನಾನು ನೇಮ್ ಮಾಡಲ್ಲ, ಬಟ್ ದೇರ್ ಆರ್ ಬಿಗ್ ಸಲೂನ್ಸ್. ಅವ್ರದ್ದೆಲ್ಲರಿಗಿಂತ ನಮ್ದು ಕಡಿಮೆ, ಬಟ್ ನಮ್ದು ಎಲ್ಲೂ ಇಂಟೀರಿಯರ್ಸ್ ಅಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ, ರಿಚ್ನೆಸ್ ಅಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಸೊ ನೀವು ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಸ್ಟಾಫ್ಸ್ ಗಳೆಲ್ಲ ಹೆಂಗೆ. ಮತ್ತೆ ನಮ್ಮ ಸ್ಟಾಫ್ ಅಷ್ಟೇ ಎಲ್ಲರೂ ಈಗ 12 years ಎಕ್ಸ್ಪೀರಿಯನ್ಸ್. ಸ್ಟಾಫ್ ಅಲ್ಲ, ಸ್ಟಾಫ್. ನಾನು ಮಾಡಿದ್ರಿ, ಓಕೆ ಬಿಡು. ಎಸ್ಪೆಷಲಿ ಫಾರ್ ಹೇರ್. ಅಂಡ್ ಬ್ಯೂಟಿಷಿಯನ್ಸ್ ಅಷ್ಟೇ, ದೇರ್ ಆರ್ 10 years ಎಕ್ಸ್ಪೀರಿಯನ್ಸ್, 6 years ಎಕ್ಸ್ಪೀರಿಯನ್ಸ್, ಆ ಥರ ಬ್ಯೂಟಿಷಿಯನ್ಸ್ ಎಕ್ಸ್ಪೀರಿಯನ್ಸ್ ಅದನ್ನ ಇಟ್ಟಿದ್ವಿ. ಅಪಾರ್ಟ್ ಫ್ರಮ್ ಆಲ್ ಎಕ್ಸ್ಪೀರಿಯನ್ಸ್, ಮೇನ್ ಸರ್ವಿಸ್ ನಿಮ್ಗೆ ಇಷ್ಟ ಆಗಬೇಕು, ಅದನ್ನ ನಾವು ಕೊಡ್ತೀವಿ ಅನ್ನೋದು ಗ್ಯಾರಂಟಿ ಮಾಡೇ ಮಾಡ್ತೀವಿ. ನಿಮಗೆ ಆಲ್ಮೋಸ್ಟ್
ಇದು ದ ಮೋಸ್ಟ್ ಬೂಮಿಂಗ್ ಏರಿಯಾ ಅಂತಲೇ ಹೇಳ್ಬೋದು ಆರ್ ಆರ್ ನಗರದಲ್ಲಿ. ಇಲ್ಲಿ ಎಷ್ಟೊಂದು ಗೋಲ್ಡ್ ಶಾಪ್ಗಳಿದೆ. ಗೋಲ್ಡ್ ಶಾಪ್ಗಳು ಬಿಟ್ಟರೆ ನೆಕ್ಸ್ಟ್ ಜಾಸ್ತಿ ಇದೆ ಸಲೂನು. ಸೊ ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಸಲೂನ್ಗಳಿದೆ ಇಲ್ಲಿ. ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಗೋಲ್ಡ್ ಶಾಪು ಇದೆ. ನೀವು ನೋಡ್ಬೋದು ಇಲ್ಲಿ GRT ಆಗಿರ್ಬೋದು, ಆಮೇಲೆ ಮಲಬಾರ್ ಆಗಿರ್ಬೋದು, ಎಲ್ಲ ಸಿಕ್ಕಾಪಟ್ಟೆ ಗೋಲ್ಡ್ ಶಾಪ್, ಎಲ್ಲಾ ಬ್ರ್ಯಾಂಡ್ ಜ್ಯುವೆಲರಿ ಶಾಪ್ಸ್ ಎಲ್ಲ ಇಲ್ಲೇ ಇರೋದು ಎಲ್ಲ ಬ್ರ್ಯಾಂಡ್ಸು. ಸೆಕೆಂಡ್ ಜಾಸ್ತಿ ಇರೋದು ಏನಪ್ಪಾ ಇಲ್ಲಿ ಅಂತಂದ್ರೆ ಸಲೂನ್ಸ್. ಸೊ ಎಲ್ಲಾ ಬ್ರ್ಯಾಂಡ್ಸ್ ರಿಚೆಸ್ಟ್ ರೋಡ್ ಇದು. ಹೌದು, ಆರ್ ಆರ್ ನಗರ ರಿಚೆಸ್ಟ್ ರೋಡ್ ಅಂತ ಹೇಳ್ಬೋದು. ಸೊ ಇಲ್ಲಿಂದ, ಸೊ ಈ ರೋಡಿಂದ ನಿಮ್ಗೆ ಆಲ್ರೆಡಿ ರೋಡ್ ಬಂದ್ರೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇಲ್ಲಿ ನಮ್ಮ ಮಂಜುನಾಥೇಶ್ವರ ದೇವಸ್ಥಾನ ಇದೆ ಇಲ್ಲಿ. ಆಮೇಲೆ ಇನ್ನೊಂದು ಸ್ವಲ್ಪ ಜನ ಕನ್ಫ್ಯೂಸ್ ಆಗಿದ್ದಾರೆ, ಸೆಲೆಬ್ರೇಟ್ ಲೈಫ್ ಸಲೂನ್ ಅಂತ ಅಲ್ಲೊಂದು ತೋರಿಸ್ತಾ ಇದೆ ಅಂತ. ಸೊ ಅದು ಅಪಾರ್ಟ್ಮೆಂಟ್ ಅಲ್ಲಿ ಒಳಗಿದೆ. ಸೊ ಅದೆಲ್ಲ ನಮ್ದು ಹರ್ ಹ್ಯಾಂಡ್ ಹಿಮ್ ಅಂತ ಹಾಕಿರೋ ಸೆಲೆಬ್ರೇಟ್ ಸಲೂನ್ ಫಾರ್ ಹರ್ ಹ್ಯಾಂಡ್ ಹಿಮ್ ಅಂತ ಹಾಕ್ಬೇಕು. ಸೊ ಅದು ಹಾಕಿದ್ರೆ ಡೈರೆಕ್ಟ್ ನಮ್ ಸಲೂನ್ ಅಂದ್ರೆ ಪೊಲೀಸ್ ಸ್ಟೇಷನ್ ರೋಡ್ ಸಿಗುತ್ತೆ. ಸೊ ನಿಮ್ಗೆ ಅಲ್ಲಿ ಅಪಾರ್ಟ್ಮೆಂಟ್ ಹತ್ರ ಎಲ್ಲಾರು ತೋರಿಸಿದೆ ಅಂದ್ರೆ ಆ ಸಲೂನ್ ಅಲ್ಲ. ಸೊ ಇವ್ರದ್ದು ತುಂಬಾ ಬ್ರಾಂಚಸ್ ಇದೆ, ಒಂದು 50+ ಇರೋದ್ರಿಂದ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ಸೊ ನಮ್ದು ಇಲ್ಲಿರೋದು ಆರ್ ಆರ್ ನಗರ. ಆಮೇಲೆ ಇನ್ನೊಂದೊಂದಷ್ಟು ಡೌಟ್ಸ್ ಇದೆ ನಮ್ಮ ಜನಗಳಿಗೆ. ಸೆಲೆಬ್ರಿಟಿ ಅಂದ್ರೆ ಬರೀ ಸೆಲೆಬ್ರಿಟೀಸ್ಗೆ ಅಂತ, ಅವೆಲ್ಲ ಇಲ್ಲ. ಎಲ್ಲರಿಗೂ ಸೆಲೆಬ್ರೇಟ್ ಮಾಡ್ಕೊಳ್ಳೋದೇ ಸೆಲೆಬ್ರೇಟ್ ಲೈಫ್. ನಾನೇ ನಿನಗೆ ಹೇಳ್ಕೊಟ್ಟಿದ್ದೆ, ಜನಗಳ ಮುಂದೆ ಮುಂಚೆನೆ ಗೊತ್ತಿರೋದು, ನಿಮಗೆ ಗೊತ್ತಿರ್ಲಿಲ್ಲ. ನಾನು ಇದನ್ನ ಜಲಮ ಸೀರಿಯಸ್ಲಿ ತಪ್ಪು ಜಲಮ, ನಾನು ಹೇಳಿದ್ದೆ. ಸೂಪರ್, ತುಂಬಾ ಖುಷಿ ಆಯ್ತು. ಎಸ್, ಸೆಲೆಬ್ರಿಟಿ ಲೈಫ್ ಅನ್ನಲ್ಲ, ಸೆಲೆಬ್ರೇಟ್ ಲೈಫ್ ಸಲೂನ್ ಫಾರ್ ಹರ್ ಅಂಡ್ ಇಮ್. ಈ ಹರ್ ಅಂಡ್ ಇಮ್ ಕಾನ್ಸೆಪ್ಟ್ ಏನು ಅಂತ ನಿಮ್ಗೆ ಅಲ್ಲೋದ್ರೇನೆ ಗೊತ್ತಾಗುತ್ತೆ. ಹರ್ರು ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಇಬ್ರಿಗೂ ಅವ್ರದ್ದೇ ಆದ ಒಂದು ಪ್ರೈವಸಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಈ ಹೆಣ್ಮಕ್ಳಿಗೆ ಒಂಥರ ಪ್ರೈವಸಿ ಇರುತ್ತೆ, ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಸ್ಕೊಳ್ಬೇಕಾದ್ರೆ, ಫೇಶಿಯಲ್ ಮಾಡಿಸ್ಕೊಬೇಕಾದ್ರೆ. ಗಂಡು ಮಕ್ಳಿಗೆ ಒಂಥರ ಪ್ರೈವಸಿ ಇರುತ್ತೆ. ಸೊ ಈ ಪ್ರೈವಸಿಗಳನ್ನೆಲ್ಲ ಮನ್ಸಿಗೆ ಹಾಕೊಂಡು ನಾವಿಬ್ರು ಅದು ಥಾಟ್ನ ಯೋಚನೆ ಮಾಡ್ತೀವಿ, ಈ ಪ್ಲಾನ್ಸ್ ಹಿಂಗೆ ಮಾಡ್ಬೋದಲ್ವ ಅಂತ. ಸೊ ನಾವು ಸಲೂನ್ ಫಾರ್ ಹರ್ ಆ್ಯಂಡ್ ಹಿಮ್ ಅನ್ನೋದು, ಇವರು ಇಡೀ ಇಷ್ಟು ಫ್ರಾಂಚೈಸಿಲಿ ಇದೆ ಡಿಫ್ರೆಂಟ್ ಯೂನಿಕ್ ಕಾನ್ಸೆಪ್ಟ್ ಇರುವಂಥ ಏನು ಫ್ರಾಂಚೈಸಿ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ರೆಡ್ ಕಾರ್ಪೆಟ್ಟು. ಸೊ ಇಲ್ಲಿ ರೆಡ್ ಕಾರ್ಪೆಟ್ ಇದೆ, ನೀವು ನೋಡ್ಬೋದು ರೆಡ್ ಕಾರ್ಪೆಟ್ಟು. ಅದ್ರ ಪಕ್ಕದ ರೆಡ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ ನೋಡಿ. ಈಗ ಹೋಗ್ತಿದ್ದೀರಿ, ಇದು ಬಂಗಾರ ತೋರಿಸ್ತೀವಿ. ನೀವು ನೋಡ್ಬೋದು ಇಲ್ಲಿ ಹಾಲ್ ಬೇಕಿದೆ. ಇಲ್ಲಿ ಬಂದರೆ ಇಲ್ಲಿ ರೆಡ್ ಕಾರ್ಪೆಟ್ಟು, ಆ್ಯಂಡ್ ಇಲ್ಲಿ ಬಂದ್ರೆ ನಮ್ಮದು ಇರೋದು ವೊಡಾಫೋನ್ ಆಫೀಸು. ಅದ್ರ ಮೇಲಿರೋದು ನಮ್ಮ ಸೆಲೆಬ್ರೇಟ್ ಲೈಫ್ ಸಲೂನ್. ನೀಟಾಗೆ ಸೆಲೆಬ್ರೇಟ್ ಸಲೂನ್ ಅಂತ ಅನ್ಸಿದ್ರೆ ಗೊತ್ತಾಗುತ್ತೆ. ಸೊ ನೀವು ನೋಡ್ಬೋದು, ಈಸಿಯಾಗಿ ಕಾಣಿಸುತ್ತೆ ಅಲ್ಲಿ. ಬನ್ನಿ ಒಳಗಡೆ ಹೋಗೋಣ, ನಮ್ಮ ಸಲೂನ್ನ ನೋಡೋಣ. ಇದೇ ನಮ್ಮ ಬಿಲ್ಡಿಂಗು. ಇಲ್ಲಿಂದ ಬಂದರೆ ನಿಮ್ಗೆ ಇಲ್ಲೇ ಕಾಣಿಸುತ್ತೆ. ಸೊ ಚೆಕ್ಔಟ್ ಮಾಡಿದೆ. ಪಕ್ಕದಲ್ಲಿ ಕ್ಲೌಡ್ ಡೆಂಟಲ್ ಇದೆ, ಇದ್ರ ಮಧ್ಯದಲ್ಲಿ ಇರೋದೆ ನಮ್ಮದು. ಸೊ ಹೇಗೆ ಅನಿಸಿದೆ ಥ್ರೂ ಹೋಗೋಣ. ಸೊ ಕಮಿಂಗ್ ನೋಡ್ಬೋದು, ಇದು ನಮ್ಮ ಬೋರ್ಡು. ಸೊ ಇವತ್ತು ಆ್ಯಕ್ಚುಲಿ ಮಂಗಳವಾರ ಆಗಿರೋದ್ರಿಂದ ನಿಮ್ಗೆ ಗೊತ್ತಲ್ಲ, ಮಂಗಳವಾರ ಶುಕ್ರವಾರ ಹೇರ್ ಕಟ್ ಮಾಡಲ್ಲ ಅನ್ನೋ ಒಂದು ಥಾಟ್ ಇದೆಯಲ್ಲ. ಸೊ ಅದರಿಂದ ಸ್ವಲ್ಪ ಕ್ಲೈಂಟ್ಸು ಕಡಿಮೆ ಇರ್ತದೆ. ಯೂಶ್ವಲಿ ಕ್ಲೈಂಟ್ಸ್ ಯಾವಾಗಲೂ ನಿಮಗೆ ಬೆಳಗ್ಗೆ ಆಮೇಲೆ ಸಾಯಂಕಾಲದ ಮೇಲೆ. ಸೊ ನಾವು ಈಗ ಮಧ್ಯಾಹ್ನ ಬಂದಿದ್ದೀವಿ. ಸೊ ಅದರಿಂದ ಮಂಗಳವಾರ ಕಮ್ಮಿ ಇರೋದ್ರಿಂದ ಇವತ್ತು ವಿಡಿಯೋ ಮಾಡಿದ್ರೆ ಒಂದು ಬೆಸ್ಟ್ ಟೈಮ್ ಇದು. ಕರೆಕ್ಟ್ ನಮ್ಗೆ ಫ್ರೀ ಆಗುತ್ತೆ, ಯಾಕಂದರೆ ಯಾರು ಕ್ಲೈಂಟ್ಸ್ಗಳಿಗೆ ಹಿಂಸೆ ಕೊಡಬಾರ್ದಲ್ಲ. ಸೊ ಅದರಿಂದ ಸೊ ಕಮಿಂಗ್ ಟು ಮೈ ಸಲೂನ್, ಮೈ ಸ್ಟಾಫ್ ನಟಾಶಾ. ಹಾಯ್ ನಟಾಶಾ, ನನ್ನ ವ್ಲಾಗ್ ಹೇ. ಇವರು ಅದಕ್ಕೆ ರೆಡಿಯಾಗಿ ಬಂದಿದ್ದಾರೆ. ಅಚ್ಚಾ ಹೇ ಅಫಿ. ಹಾಯ್ ಫೈಜಾನ್. ಹಾಯ್ ಫೈಜಾನ್, कैसा हो? अच्छा, ಗುಡ್, ಓಕೆ. ಸೊ ನಾನು ಹೇಳು, ನೀನು ಚೆನ್ನಾಗಿರೋ. ನೀನು ನನ್ನ ಹೆಂಡತಿ. ಸ್ಟಾಫ್ ಅಲ್ವಾ? ನನ್ನ ಹೆಂಡತಿ ಸ್ಟಾಫ್ ಅಲ್ಲ, ನನ್ನ ಹೆಂಡತಿ ಟಾರ್ಚರ್. ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ವೇಟಿಂಗ್ ಏರಿಯಾ ಇದು. ಸೊ ಯಾರಾದರೂ ಕ್ಲೈಂಟ್ ಬಂದವರು ವೆಯ್ಟ್ ಮಾಡ್ತಾ ಇರ್ತಾರಲ್ವಾ, ಸೊ ಅದಕ್ಕೋಸ್ಕರ ಇದು ವೇಟಿಂಗ್ ಏರಿಯಾ. ಅದಾದ್ಮೇಲೆ ಇವಾಗೆಲ್ಲ ಹೇರ್ ಕಟ್ ಆಗಿತ್ತು, ಜಸ್ಟ್ ಇವಾಗ ಕ್ಲೀನ್ ಮಾಡಿದ್ರು ನಮ್ಮ ರೂಬಿ. ನಾನು ಇದು ಹುಡುಗಿರಿಗೆ ಎಕ್ಸ್ಪೆಷಲಿ ಫಾರ್ ಹುಡುಗಿರಿಗೆ ಪಿಂಕ್ ಗೊತ್ತಾಗ್ತಿದೆ ಅಲ್ವಾ? ಪಿಂಕ್. ಇನ್ನೊಂದು ಓಪನ್ ಇದೆ ನೋಡಿ, ಇದನ್ನ ಆಮೇಲೆ ಹೇಳ್ತೀನಿ ಏನು ಅಂತ.
ಆಮೇಲೆ ಹೇಳ್ತೀನಿ ನಾನು ಏನು ಅಂತ. ಓಕೆ ಓಕೆನಾ? ಸರಿ. ಸೊ ಪಿಂಕ್ ಥೀಮು ಹೆಣ್ಮಕ್ಳಿಗೆ, ಪಿಂಕ್ ಎಕ್ಸ್ಪೆಷಲಿ ಫಾರ್ ವುಮೆನ್, ಬಿಕಾಸ್ ಎಸ್ಪೆಷಲ್ ನಾನು ಯಾವಾಗ ಸಾರಿ ಇಲ್ಲ ಆಯ್ತು ಎವ್ರಿ ಟೈಮ್ ಇಲ್ಲ ಆಯ್ತು ಸಾರಿ ಲವ್ ಯು ಅಜೀವ್ ಮಾಡಲ್ಲ ಸಾರಿ ಲಾಸ್ಟ್ ಇದು ವುಮೆನ್ಗೆ, ಬಿಕಾಸ್ ಹೆಣ್ಮಕ್ಳು ಎಕ್ಸ್ಪೆಷಲಿ ಇದನ್ನ ತುಂಬಾ ಇಷ್ಟಪಡ್ತಾರೆ. ಈ ಪಿಂಕ್ ಥೀಮ್ ಆಗಿರೋ ನಾನೇ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಪಿಂಕ್ ಎಲ್ಲಾ ಕಡೆ ಹೋದ್ರು ಪಿಂಕ್ ಅಂತ. ಸೊ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಹುಡುಗಿರಿಗೆ ಇಷ್ಟ ಆಗತ್ತೆ ಅನ್ನೋ ಇದ್ರಲ್ಲಿ ನಾವು ಪಿಂಕ್ ಮಾಡಿದೀವಿ. ಅದು ಅಲ್ಲದೆ ನಮ್ಮ ಸ್ಟಾಫ್ ಡ್ರೆಸ್ ಕೋಡ್ ಕೂಡ ಪಿಂಕ್ ಇದೆ, ಪಿಂಕ್ ಅಂಡ್ ಬ್ಲಾಕ್ ಇದೆ. ಹೌದು ನೋಡಿ, ಪಿಂಕ್ ಇಬ್ರು ಹೆಣ್ಮಕ್ಳು ಸ್ಟಾಫ್ದು. ಸೊ ನೆಕ್ಸ್ಟ್ ಇಲ್ಲೂ ಇದು ಹುಡುಗಿರಿಗೆನೆ, ಹೆಣ್ಮಕ್ಳಿಗೆ ಅಂತಾನೆ. ಸೊ ಇನ್ನೊಂದು ಸ್ಪೆಷಾಲಿಟಿ ಏನಿದೆ ಗೊತ್ತಾ? ನಾನು ಈ ಚೇರ್ ಮೇಲೆ ಕುತ್ಕೊಂಡ್ರೆ ನನ್ನ ಸ್ಕಿನ್ ಟೋನ್ ನೋಡಿ ಎಷ್ಟು ಬ್ರೈಟ್ ಕಾಣಿಸ್ತೀನಿ ಅಂತ. ಈಗ ನಾರ್ಮಲ್ ಸ್ವಲ್ಪ ಹಿಂದೆ ಹೋಗಿ. ಸೊ ನಾನು ಎಷ್ಟು ಬ್ರೈಟ್ ಕಾಣಿಸ್ತಿದ್ದೀನಿ ಗೊತ್ತಾಗ್ತಿದ್ಯಾ? ಈ ಸೈಡ್ ಅಲ್ಲಿ ನಾನು ತುಂಬಾ ಬ್ರೈಟ್ ಕಾಣಿಸ್ತೀನಿ. ಅಂದ್ರೆ ಈ ಕಲರ್ ಇದೆಯಲ್ಲ ಪಿಂಕ್, ಇದ್ರಲ್ಲಿ ನನ್ನ ಸ್ಕಿನ್ ಟೋನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೂಪರ್. ಅಂದ್ರೆ ನೀನ್ ಬೆಳ್ಳಕ್ಕೆ, ಅದಕ್ಕೆ ನನ್ನ ಫೇವರೇಟ್ ಇದು. ಸೂಪರ್. ಸೊ ಇದೇನು ಅಂತ ಹೇಳು, ಈ ಸೆಕ್ಷನ್ ಅದು. ಇದು ಪೆಡಿಕ್ಯೂರ್ ಅಂಡ್ ಮೆನಿಕ್ಯೂರ್ದು. ಓಕೆ, ಇದು ಮೆನಿಕ್ಯೂರ್. ಸೊ ನೋಡಿ ಎಷ್ಟು ರಿಚ್ ಆಗಿದೆ. ನಮ್ಮ ಕ್ಲೈಂಟ್ಸ್ ರಿಚ್ ಆಗಿರ್ಲಿ ಅನ್ಬಿಟ್ಟು ಮಾಡಿರೋದು ಹೊರತು ಕಾಸ್ಟ್ ಏನು ರಿಚ್ ಆಗಿರಲ್ಲ. ತಲೆ ಕೆಡ್ಸ್ಕೊಂಬೇಡಿ, ಆಫರ್ಸ್ ಅಲ್ಲಿ ಇರುತ್ತೆ, ಆರಾಮಾಗಿ ಬನ್ನಿ. ಇದು ಅದು ತೆಗೆದು ತೋರಿಸು. ನೋಡಿ ಎಲ್ಲ ಪಿಂಕ್. ಈ ತರ ಚೇರ್ ಎಲ್ಲರೂ ನೋಡಿರ್ತೀರ, ಪಿಂಕ್ ಚೇರು. ಆಕ್ಚುಲಿ ಇದು ಹೇರ್ ವಾಶ್ ಗೆ, ಮೆನಿಕ್ಯೂರ್ ಚೇರ್, ಇದು ಹೇರ್ ವಾಶ್ ಚೇರ್. ಹೇರ್ ವಾಶ್ ಗೆ ಸ್ವಲ್ಪ ಬ್ಯಾಕ್ ಅಲ್ಲಿ ಕೆಲವ್ರಿಗೆ ಬ್ಯಾಕ್ ಪೇನ್ ಎಲ್ಲ ಬರ್ತಾ ಇರುತ್ತಲ್ಲ, ಸೊ ಕಂಫರ್ಟಬಲ್ ಇರ್ಲಿ ಅಂತ ಹೇಳ್ಬಿಟ್ಟು ಇದನ್ನ ನಾವು ಮಾಡಿಸಿರೋದು, ಕಸ್ಟಮೈಸ್ ಮಾಡಿ. ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲ ನಾನು ಮಾಡ್ತೀನಿ, ಇದು ನಾನೇ ಮಾಡ್ತೀನಿ. ಓಕೆನಾ? ಇದು ಬಂದ್ಬಿಟ್ಟು ನಿಮ್ ಕಲರ್ ಎಲ್ಲ ಗೊತ್ತಾಗ್ಬಿಡದ, ಮೆನ್ಗೆ ಅಂತ, ಎಕ್ಸ್ಪೆಷಲಿ ಫಾರ್ ಮೆನ್. ಸೊ ಹುಡುಗಿರಿಗೆ ಪಿಂಕ್ ಅಂದ್ರೆ ಹುಡುಗರು ಯೂಶಲಿ ಪಿಂಕ್ ಬ್ಲೂನೇ ಇಷ್ಟಪಡ್ತಾರೆ. ಎಲ್ಲ ಹೋದ್ರು ಯೂನಿವರ್ಸಲ್ ಬ್ಲೂ ಅಂದ್ರೆ ಪಿಂಕ್ ಅಂತಾನೆ ಬರೋದು, ಸಾರಿ ಮೆನ್ ಅಂತಾನೆ ಬರೋದಲ್ವಾ? ಸೊ ಅದಕ್ಕೆ ಇದು ಹುಡುಗರಿಗೆ. ವ್ಯೂ ಪಾಯಿಂಟ್ ಚೆನ್ನಾಗಿದೆ ನೋಡಿ, ಹೊರಗಡೆ ಸಖತ್ತಾಗಿದೆ. ಮತ್ತೆ ಮಳೆ ಎಲ್ಲ ಬಂದಿರೋದ್ರಿಂದ ಈ ಸೈಡ್ ಅಲ್ಲಿ ಪೀಸ್ಫುಲ್ ಆಗಿ ಅನ್ಸುತ್ತೆ. ಸೊ ಕಾರ್ ಪಾರ್ಕಿಂಗು ಏನು ತೊಂದರೆ ಇಲ್ಲ ನೋಡಿ, ಅಲ್ಲೆಲ್ಲ ಪಾರ್ಕ್ ಮಾಡ್ಕೋಬಹುದು. ಕಾರ್ ಪಾರ್ಕಿಂಗ್ ಏನು ತೊಂದರೆ ಇಲ್ಲ. ಆಮೇಲೆ ಎಲ್ಲ ಸಲೂನಿಗೆ ಬಂದವರು ಎಲ್ಲರೂ ಹೇಳ್ತಾರೆ ತುಂಬಾ ಪೀಸ್ಫುಲ್ ಆಗಿದೆ, ತುಂಬಾ ಕಾಮ್ ಆಗಿದೆ. ಅದನ್ನೇ ಹೇಳ್ತಾ ಇರೋದು, ನಮ್ಗೆ ಅಷ್ಟು ಪಾಸಿಟಿವ್ ರಿವ್ಯೂ ಇದೆ. ಅಂದ್ರೆ ಒಳಗೆ ಬಂದಿದ ತಕ್ಷಣ ಪಾಸಿಟಿವ್ ಫೀಲ್ ಆಗುತ್ತೆ ಅಂತ ತುಂಬಾ ಜನ ಹೇಳಿದ್ದಾರೆ. ಆಮೇಲೆ ಇದು ನಾನು ಹೇಳ್ದೆ ಗೊತ್ತಾ ನಿಮ್ಗೆ, ಇದೊಂದು ಓಪನ್ ಇದೆ ಅಂತ. ಏನಕ್ಕೆ? ಕೆಲವ್ರು ಯಾರು ಕಪಲ್ಸ್ ಬರ್ತಾರೆ, ಕಮ್ಯುನಿಕೇಟ್ ಮಾಡ್ಬೇಕು, ಕುತ್ಕೊಂಡಿರ್ತಾರೆ, ಇಲ್ಲಿ ಕೂತಿರ್ತಾರೆ, ಅಲ್ಲಿ ಹುಡುಗಿರು ಇರ್ತಾರೆ. ಸೊ ಆರಾಮಾಗಿ ನನ್ನ ಹಸ್ಬೆಂಡ್ ಏನ್ ಮಾಡ್ತಿದ್ದಾರೆ ಅಂತ ನೋಡ್ಬೇಕು, ನೀವು ನೋಡ್ಬೋದು. ಹುಡುಗರಿಗೆ ಸೇಮ್ ಇಲ್ಲಿ ಪಿಂಕ್ ನೋಡಿದ್ರೆ ಅದೇ ತರ ಬ್ಲೂ ಇದೆ. ಇದು ಹೇರ್ ವಾಶ್ಗೆ. ಅಂಡ್ ಅವ್ರದೇ ಬ್ರ್ಯಾಂಡಿಂಗ್ ಲೋಗೋ ಎಲ್ಲ ಇರುತ್ತೆ ನೋಡ್ಬಿಡಿ, ಇಷ್ಟು ಬ್ರ್ಯಾಂಡಿಂಗ್ ಸಪರೇಟ್ ಆಗಿ ಆರ್ಡರ್ ಕೊಟ್ಟು ಮಾಡಿಸಿ, ಎಸ್ಪೆಷಲಿ ಫಾರ್ ರಿಲ್ಯಾಕ್ಸೇಷನ್ಗೆ. ಅಕಸ್ಮಾತ್ ಯಾರಾದ್ರೂ ಈ ಬಂದು ಗಜಿ ಅಂತ ಅಂದ್ರೆ ಇವಾಗ ರಿಲ್ಯಾಕ್ಸೇಷನ್. ಈಗ ಹೆಡ್ ಮಸಾಜಿಗೆ ಯಾಕೆ ಬರ್ತಾರೆ ಹೇಳಿ? ಯಾಕೆ ಬರಕ್ಕೆ ತಲೆನೋವು ಇರುತ್ತೆ, ಅದಕ್ಕೆ ಬರ್ತಾರೆ. ರಿಲ್ಯಾಕ್ಸ್ ಆಗ್ಬೇಕು ಅಂತ ತಾನೆ. ಇಲ್ಲೆಲ್ಲ ಇದ್ರೆ ಸೌಂಡ್ ಬರುತ್ತೆ ತಾನೆ, ಮಿಷಿನ್ ಅದು ಇದು ಸರ್ವಿಸ್ ಮಾಡ್ಕೊಳ್ತಿರೋದು. ಸೊ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಸೊ ಒಳಗ್ ಮಾಡಿದೀವಿ. ಇದು ಸಪರೇಟ್ ಚೇರ್ ನೋಡಿ, ಡಿಫರೆಂಟ್ ಆಗಿ ಸಪರೇಟ್ ಇದು. ಇದು ಸ್ಟೀಮು ನಾವು ಒಳಗೆ ಇಟ್ಟಿದೀವಿ. ಹಿಂಗೆ ಮಲ್ಕೊಂಡ್ ಬಿಡ್ಬೋದು, ಆರಾಮಾಗಿ ಮಲ್ಕೊಂಡ್ಬೋದು. ಪರ್ಫೆಕ್ಟ್. ನಂಗೆ ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ. ತುಂಬಾ ಇಷ್ಟ ಆಗಿದೆ. ಇದು ಯಾರು ಚೂಸ್ ಮಾಡಿದ್ದು? ಇದು ನಾನೇ ಚೂಸ್ ಮಾಡಿದ್ದಾರೆ. ಕೂತ್ಕೋ, ಎಲ್ಲದರಲ್ಲೂ ನಂಬೇಡಿ, ಇದನ್ನ ಚೂಸ್ ಮಾಡಿದ್ದು ನಾನು ಚೂಸ್ ಮಾಡಿದ್ದು. ನೋಡ್ಬೋದು ನೀವು ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಕಡೆ ಬ್ಲೂ, ಈ ಕಡೆ ಪಿಂಕ್, ಇನ್ನೆಲ್ಲ ಫುಲ್ ಟ್ಯಾನ್ ಆಗಿರುತ್ತೆ. ಸೊ ಡೆಡ್ ಸ್ಕಿನ್ಸ್ ಇರುತ್ತೆ. ಸೊ ಅದಕ್ಕೊಂದು ರಿಲ್ಯಾಕ್ಸ್ ಬೇಕಲ್ವಾ? ಈಗ ಹೆಡ್ ಮಸಾಜ್ ಆಯ್ತು, ಅದಕ್ಕೆಲ್ಲ ಬೇಕು ಅಲ್ವಾ? ಸೊ ಹಾಗಾಗಿ ಇದು ಫೇಶಿಯಲ್ ರೂಮ್. ಓಕೆನಾ? ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಏನೇನು ಇರುತ್ತೆ ನಮ್ದು. ಜಾಸ್ತಿ ಅದೇ ಹೇಳಿದ್ನಲ್ಲ, ಫೇಶಿಯಲ್ ಜಾಸ್ತಿ ಫಾಸ್ಟ್ ಮೂವಿಂಗ್ ಇರೋದು. ಓಕೆನಾ? ಇದು ಫೇಶಿಯಲ್ ರೂಮ್. ಓಕೆ. ಈ ರೂಮ್ ಇದೇನ್ ಗೊತ್ತಾ, ಈಗ ಹೆಣ್ಮಕ್ಳಿಗೆ ಇವಾಗ ನಾರ್ಮಲ್ ಈಗ ಶಾರ್ಟ್ ಡ್ರೆಸ್ ಹಾಕ್ತಿವಿ, ಏನೇ ಹಾಕ್ತಿವಿ ಅಂದ್ರೆ ವ್ಯಾಕ್ಸ್ ಬೇಕೇ ಬೇಕು, ಅದು ಎಲ್ರಿಗೂ ಕಾಮನ್ ಅದು. ಸೊ ಇದು ಕಂಪ್ಲೀಟ್ ಆಗಿ ಇದು ವ್ಯಾಕ್ಸಿಗೆ ಅಂತ, ಕಂಪ್ಲೀಟ್ ವ್ಯಾಕ್ಸಿಂಗ್ ಗೆ. ಸೊ ಇದನ್ನ ಫೇಶಿಯಲ್ ಗೆ ಯೂಸ್ ಮಾಡ್ಕೊ. ಸ್ಟೆರಿಲೈಸರ್ ನೋಡಿ, ಎಲ್ಲ ಸ್ಟೆರಿಲೈಸರ್. ಪ್ರಾಡಕ್ಟ್ ಡಿಸ್ಪ್ಲೇ ಅಂತ ಇದೆಲ್ಲ ನೋಡ್ಬೋದು ನೀವು. ನಾವು ಎಲ್ಲ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಇಟ್ಟಿದ್ದೀವಿ. ಕಲರಿಂಗ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಯಾವುದಕ್ಕೂ ಕಾಂಪ್ರಮೈಸ್ ಮಾಡಲಿಲ್ಲ. ಸೊ ನೀವು ನೋಡ್ಬೋದು. ಆ್ಯಂಡ್ ದ ಮೇನ್ ಥಿಂಗ್ ಹೇಳಬೇಕು ಅಂತಂದರೆ, ನಮ್ಮದು ಇದೆಲ್ಲ ಸಲೂನ್ನ ಕ್ಲೀನಾಗಿ ಇಟ್ಟಿರೋದು ಒಂದು ದೊಡ್ಡ ರಿಚ್
ರಿಚ್ ಕಿಡ್ ಅಂತಾನೆ ಹೇಳ್ಬೋದು. ರೂಬಿ. ರೂಬಿ ಅಂತ. ರೂಬಿ आवो आवो इधर आओ, फिकर मत कर, नाच के हो. हाय करो हाय. ಆಕ್ಚುಲಿ ನೋಡಿ ನೀವು ಹಿಂಗಿರ್ಬೋದು, ಬಟ್ ವೆರಿ ರಿಚ್ ಗರ್ಲ್. ಕೋಟಿ ಕೂಡ ಇವರು, ಸಿಕ್ಕಾಪಟ್ಟೆ ಕೋಟಿ ಹಿಂಗಿದಾರೆ ಅಷ್ಟೇ. ಸೊ ನನ್ನ ಜೊತೆ ಇದ್ದಾರೆ ನಮ್ಮ ಒಬ್ರು ಸ್ಟಾಫ್, ಅದು ನನ್ನದೇ ನಟಾಶಾ, ಮ್ಯಾನೇಜರ್ ಕಮ್ ಬ್ಯೂಟಿಷಿಯನ್. ಹಾಯ್ ನಟಾಶಾ. Hi sir. So you speak in English? Yeah. Try to speak in Kannada also. Okay. I'll ask you a few questions, okay, to my family, my fans. They are my family. So why our saloon is different from other saloon in this area? क्यों है? ಯಾವ್ದಪ್ಪ ಕ್ಯೂ है? ಇವಳಿಗೆ ಏನು ಹೇಳ್ಕೊಡ್ತಾರೆ ಕ್ಯೂ है ಅನ್ನೋದಕ್ಕೋಸ್ಕರ. ಓಕೆ अच्छा. ಸರಿ, ಈಗ ಫಸ್ಟ್ ಇಂದ ಕೇಳ್ತೀವಿ. ವೈ ಅವರ್ ಸಲೂನ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ ಸಲೂನ್ ಅಂದ್ರೆ ನಮ್ಮ ಸಲೂನ್ ಬೇರೆ ಸಲೂನ್ಗಿಂತ ಏನಕ್ಕೆ ಡಿಫ್ರೆಂಟ್ ಇದೆ? Because other salons rate was very high and our salon's rate was very less than other salon, and here we have so many expert team like hairdresser and beautician. That's it. ಪಾಪ ತುಂಬಾ ಚೆನ್ನಾಗಿ ಉತ್ತರ ಕೊಟ್ಟರು. ವೆರಿ ಗುಡ್. ಈಗ ನಮ್ಮ ಎಕ್ಸ್ಪೀರಿಯನ್ಸ್ ಬ್ಯೂಟಿಷಿಯನ್ ಸಖತ್ತಾಗಿ ಯಾರೇ ಕ್ಲೈಂಟ್ಸ್ ಬಂದ್ರು ನಮಗೆ ಬ್ಯೂಟಿಷಿಯನ್ ಅಲ್ಲಿ ಆಯಿಷಾ ಅಂತ ಇರ್ತಾರೆ. ಸೊ ವಿ ಆರ್ ಕಾಲಿಂಗ್ ಆಯಿಷಾ ದ ಬ್ಯೂಟಿಷಿಯನ್. ಕಮಾನ್ ಚಪ್ಪಾಳೆ. ಆವೋ. ಓಕೆ, ಸೊ ಸೇಮ್ ನಾನು ಡಿಫ್ರೆಂಟ್ ಕ್ವಶನ್, ಐ ಆಸ್ಕ್ ಯು ಡಿಫ್ರೆಂಟ್ ಕ್ವಶನ್. ಸೊ ಈಗ ನಮ್ಮ ಸಲೂನಲ್ಲಿ ಆಫರ್ಸ್ ರನ್ ಮಾಡ್ತಾ ಇದೀವಿ. ಸೊ ಎಲ್ಲ ಸಲೂನ್ ಕಂಪೇರ್ ನಮ್ಮ ಸಲೂನ್ ಒಂದಷ್ಟು ಆಫರ್ಸ್ ರನ್ ಮಾಡ್ತಿದ್ವಿ. क्या ऑफर्स है हमारा सलून? हमारे सैलून में स्किन सर्विस में 20% ऑफ चल रहा है. एनी सर्विस पे आप अपने स्किन का एवरी ट्रीटमेंट इधर कर सकते हो. ನಾವು ಒಂದಷ್ಟು ಕಾಂಬೋ ಆಫರ್ಸ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಏನೇನು ನಮ್ಮ ಕಾಂಬೋ ಆಫರ್ಸ್ ಅಂತ ಎಕ್ಸ್ಪ್ಲೇನ್ ಮಾಡಿ. हमारे यहाँ 2499 में फुल लेग, फुल आर्म्स वैक्सिंग और पैराफिन पेडिक्योर, फुट फेशियल, आईब्रो, अपर लिप फॉर वुमेन के लिए. ಅಂದ್ರೆ फुल अपना अपॉइंटमेंट बुक कर सकते हो. ऑफर का एंजॉय कीजिए. ಏನ್ ಹೇಳೋದು ನನಗೂ ಗೊತ್ತಾಗಿಲ್ಲ. ಇವಳು ಹಿಂದಿ ನನಗೆ ಬರಲ್ಲ, ಇವಳು ಹಿಂದಿ ಮಾತಾಡ್ತಾಳೆ, ಇವಳು ಕನ್ನಡ ಬರಲ್ಲ, ನನಗೆ ಹಿಂದಿ ಬರಲ್ಲ. ಇದೇ ಪ್ರಾಬ್ಲಮ್ ಇವಳು. ನಾವ್ ಏನ್ ಮಾಡೋದ? ಇಲ್ಲಿ ಬುಕ್ ಅಲ್ಲಿ ಬರ್ಕೊಂಬಂದ್ಬಿಟ್ಟವಳು, ಇಲ್ಲಿ ಏನೇನು ಹೇಳ್ಬೇಕು ಅಂತ ಬರ್ಕೊಂಬಂದ್ಬಿಟ್ಟವಳೆ. ಇಲ್ಲಿ ನೋಡಿ, ಇದನ್ನ ಬರ್ಕೊಂಬಂದ್ಬಿಟ್ಟವಳೆ. ಈಗ ನೋಡ್ಕೊಂಡು ಹೇಳ್ತಾಳೆ. ನಾವ್ ಏನ್ ಮಾಡಿ ಸಾಯೋಣ? ಓಕೆ, ಆವೋ ವುಮೆನ್ಸ್ ಆಫರ್ 2499. ಫುಲ್ ಲೆಗ್ ವ್ಯಾಕ್ಸಿಂಗ್ ಇದೆ, ಫುಲ್ ಆರ್ಮ್ ವ್ಯಾಕ್ಸಿಂಗು, ಪೆಡಿಕ್ಯೂರು, ಫ್ರೂಟ್ ಫೇಶಿಯಲ್, ಐಬ್ರೋ, ಅಪ್ಪರ್ ಲಿಪ್, ಈ ತರದ್ದೆಲ್ಲ ಇದೆ ಅಂತ ಇವರು ಹಿಂದಿಲಿ ಹೇಳಿದ್ರು. ಹಿಂದಿ ಮೇ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಆಯಿಷಾ ಫಾರ್ ಯುವರ್ ಬ್ಯೂಟಿಫುಲ್ ವರ್ಡ್ಸ್. ನಮ್ಮ ಮುಖಕ್ಕೆ ಕೂದಲು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಕೂದಲಿಲ್ಲ ಅಂದ್ರೆ ಕಾನ್ಫಿಡೆಂಟ್ ಕಳ್ಕೊತೀವಿ, ಆದ್ರೆ ಕೂದಲಿದ್ರೆ ಕಾನ್ಫಿಡೆಂಟ್ ಬಂದೇ ಬರುತ್ತೆ. ಅದೇ ಕೂದಲನ್ನ ನೀಟಾಗಿ ಸೆಟ್ ಮಾಡ್ಬಿಟ್ಟು ಹೇರ್ ಕಟ್ ಮಾಡಿ ಸ್ಟೈಲ್ ಮಾಡಿದ್ರೆ, ಸೊ ಅದೇ ಹೇರ್ ಸ್ಟೈಲಿಸ್ಟ್ ನಾವು ಇವಾಗ ಕರಿತಾ ಇದೀವಿ. ಲೆಟ್ಸ್ ವೆಲ್ಕಮ್ ರಫಿ. ರಫಿ ಅದು ಅಂದರೆ ರಫಿ ಡ್ಯಾನ್ಸ್ ಓಕೆ. ಇವಾಗ ನಾವು ಬಂದಿದ್ದೀವಿ. ಸೊ ಇವಾಗ ಇದು ವೇಟ್ ರಫಿ ಲಿಕ್ನ ಕಾಣಿಸ್ತಿದೀವಾ? ಸೊ ಓಕೆ ರಫಿ ಸರ್, ಸೊ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ ಇಲ್ಲಿ ನಮ್ಮ ಆರನಗರ ಜನತೆಗೆ? ತುಂಬಾ ಖುಷಿ ಆಯ್ತು ಸರ್. ಇಲ್ಲಿ ಪಾಪ ಕನ್ನಡ ಕಲಿತಾರೆ, ಆಕ್ಚುಲಿ ಸ್ವಲ್ಪನೂ ಬರುತ್ತೆ, ಬೇಜಾರ್ ಮಾಡಿಸ್ಕೋಬೇಡಿ ಅಂತಾರೆ. ಓಕೆ ಕನ್ನಡ ಇಲ್ಲ ಸೇಫ್ ಕರೆಕ್ಟಾಗಿ ಹೇಳ್ತಿದ್ದೆ. ಯಾವ ತರ ಎಕ್ಸ್ಪರ್ಟ್ ಅಂದ್ರೆ ಅವ್ರ ಅಂದ್ರೆ ಫಸ್ಟ್ ಹಂಗಂಗೆ ಅಪಾಯಿಂಟ್ಮೆಂಟ್ ತಗೊಳ್ಳಲ್ಲ, ಫಸ್ಟ್ ಕರೀತಾರೆ. ನಮ್ದು ಹೇರ್ ಹೇಗಿದೆ, ನಮ್ಮ ಸ್ಕಿನ್ನಿಗೆ ಯಾವ ತರ ಸೂಟ್ ಆಗುತ್ತೆ ಅದೆಲ್ಲ ನೀಟಾಗಿ ನೋಡಿ, ಯಾವ ತರ ಹೇರ್ ಬೇಕು, ಕಲರ್ ಬೇಕು ಅಥವಾ ಹೇರ್ ಕಟ್ ಬೇಕು ಅವರೇ ಸಜೆಸ್ಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ನಾನು ಕೇಳ್ತೀನಿ. ಸೊ ಈಗ ರಫಿ ಹೇಳಿ, ನಮ್ಮ ಆರನಗರ ಜನತೆಗೆ ನೀವು ಹೇರ್ ಸ್ಟೈಲಿಶ್ ಎಷ್ಟು ಎಕ್ಸ್ಪೀರಿಯನ್ಸ್ಡು, ಯಾವ ಥರ ಏನೇನು ಆಫರ್ಸ್ ಇದೆ ಅಂತ ಹೇಳಿ. ಆಫರ್ ನಮ್ಮ ಹತ್ರ ಫಸ್ಟ್ ಮೆಂಬರ್ಶಿಪ್ನು ಇರುತ್ತೆ. ಮೆಂಬರ್ಶಿಪ್ ನೋಡಿ, ಇದು 5000 ಪೇ ಮಾಡ್ತಿದ್ರೆ ಅಂದ್ರೆ ಮೆಂಬರ್ಶಿಪ್ ಫ್ಯಾಮಿಲಿ ಮೆಂಬರ್ಶಿಪ್ ಅದು. ಸೊ 6000 ಸಿಗುತ್ತೆ, 1000 ಎಕ್ಸ್ಟ್ರಾ, 1000 ಫ್ರೀ. ಸೊ 10000 ಪೇ ಮಾಡ್ತಿದ್ರೆ ಅಂದ್ರೆ 12000 ಸಿಗುತ್ತೆ. 12000 ಪೇ ಮಾಡ್ತಿದ್ರೆ ಅಂದ್ರೆ 15000 ಸಿಗುತ್ತೆ. ಸೊ 10,000 to 12,000 ಮೆಂಬರ್ಶಿಪ್ ತಗೊಂಡ್ರೆ ಕಾಂಪ್ಲಿಮೆಂಟ್ರಿ ಸರ್ವಿಸ್ ಸಿಗುತ್ತೆ. ಸಿನ್ಸ್ ಹೌ ಮೆನಿ ಇಯರ್ಸ್ ಯು ಆರ್ ಡೂಯಿಂಗ್ ದಿಸ್ ಹೇರ್ ಸ್ಟೈಲಿಂಗ್? ಲಾಸ್ಟ್ 10 to 12 years. 10 to 12 years ಇಂದ ಮಾಡ್ತಿದ್ದಾರೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ.
ಆ್ಯಕ್ಚುಲಿ ಬರೋ ಕ್ಲೈಂಟ್ಸ್ ಎಲ್ಲ ರಫಿ 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 ಅಂತ ಇರ್ತಾರೆ. ಸೊ ಥ್ಯಾಂಕ್ ಯು ಸೊ ಮಚ್. ಬರೋರೆಲ್ಲರೂ ರಫಿ ರಫಿ ಅಂತ ಇರ್ತಾರೆ, ಖುಷಿ ಆಗ್ತಾ ಇರುತ್ತೆ. ನಮ್ಮ ಕ್ಲೈಂಟ್ಸ್ ಚೆನ್ನಾಗಿರ್ಬೇಕು ಅಂದರೆ ನಮ್ಮ ಸ್ಟಾಫ್ ಚೆನ್ನಾಗಿರಬೇಕು, ನಮ್ಮ ಸ್ಟಾಫ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಥ್ಯಾಂಕ್ ಯು ಸೋ ಮಚ್ ರಫಿ. ಓಕೆ, ಲೆಟ್ಸ್ ಕಾಲ್ ಆರ್ ಸೀನಿಯರ್ ಮೋಸ್ಟ್, ವೆರಿ ವೆರಿ ಸೀನಿಯರ್, ಟಾಪ್ ಮೋಸ್ಟ್ ಸೀನಿಯರ್ ವಿತ್ 2, 3, 4, 5, 6 kids. ಸುಮ್ಮನೆ ಜೋಕ್ ಮಾಡಿದೆ. ಒಬ್ಬ ಸೀನಿಯರ್ ಹೇರ್ ಸ್ಟೈಲಿಶ್ ಬರ್ತಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಫೈಜಾನ್. ದಮ್ ದಮ್ ಡ್ಯಾನ್ಸ್ ಕರೋ ಫೈಜಾನ್. ಓಕೆ ಓಕೆ. ಸೊ ಫೈಜಾನ್, ಸೊ ಎಲ್ಲರೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಏನೇನು ಹೇಳಬೇಕು ಅಂತ ಬರ್ದಿಟ್ಕೊಬಿಟ್ಟಿದ್ರು. ಪಾಪ ಇವ್ರು ಏನು ಹೇಳಬೇಕು ಅಂತ ನಾನು ಇದನ್ನು ಸ್ಕ್ರಿಪ್ಟ್ ಕೊಟ್ಟಿಲ್ಲ. ಸೊ ಫೈಜಾನ್, ಓವರ್ ಟು ಯು. ಸೊ ಯು ಆರ್ ವೆರಿ ಹ್ಯಾಪಿ ಹಿಯರ್ ಟು ವರ್ಕ್. ಬಿಫೋರ್ ವೇರ್ ಹ್ಯಾವ್ ಯು ವರ್ಕ್ ಬಿಫೋರ್ ಎಕ್ಸ್ಪೀರಿಯನ್ಸ್? किधर to work? Lakme Green Brands. We have 14 years experience. 14 years, senior most experienced hairstylist. उसी के चक्कर में बाल भी चला गया. ಅಂದ್ರೆ ಅದಕ್ಕೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿ ಕೂದಲು ಖಾಲಿ ಆಗಿದೆ ಅಂತ. ಆಮೇಲೆ ಯಾರು ಬೇಜಾರಾಗ್ಬೇಡಿ, ಇವ್ರಿಗೆ ಕೂದಲು ಇವ್ರೇನ್ ಹೇರ್ ಸ್ಟೈಲ್ ಮಾಡ್ತಾರೆ ಅಂತ ಆಕ್ಚುಲಿ ಹೇಳ್ತೀನಿ ಕೇಳಿ. ಅದಕ್ಕೂ ಸಂಬಂಧ ಇಲ್ಲ. ಇವ್ರು ಹೇರ್ ಇಲ್ದೇ ಇರ್ಬೋದು, ಬಟ್ ಬೇರೆಯವ್ರ ಹೇರ್ಸ್ನ ಎಷ್ಟು ಸಖತ್ತಾಗಿ ಸೆಟ್ ಮಾಡ್ತಾರೆ ಅಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಆಫರ್ಸ್ ಬೋಲೋ. ಹಾ, We have going on 4999 global hair color. Any hair color you want to come and see my service, my experience, and ಎನಿಥಿಂಗ್. ಸೊ ನೋಡ್ಬೋದು, ತುಂಬ ಹೇರ್ ಸರ್ವಿಸ್ ಮೇಲೆ ಆಗಿರ್ಬೋದು, ಸ್ಕಿನ್ ಸರ್ವಿಸ್ ಮೇಲೆ ಆಫರ್ಸ್ಗಳು ನಡೀತಿದೆ. ಆ್ಯಂಡ್ ಎಸ್, ಇದು ಲಿಮಿಟೆಡ್ ಆಫರ್ಸ್ ಮಾತ್ರ. ದಯವಿಟ್ಟು ನೀವು ಕಾಯ್ಕೊಂಡು ಕೂತ್ಕೊಂಬೇಡಿ. ನೀವು ಈ ಕೂಡಲೇ ಏನಾದರೂ ನೀವು ಸರ್ವಿಸ್ನ ಮಾಡ್ಕೋಬೇಕು ಅಂತಾರೆ ಬನ್ನಿ. ಆಮೇಲೆ ಆಫರ್ಸು ಇದಾದ ಖಾಲಿ ಆದಮೇಲೆ ಆಫರ್ಸು ಮಿಸ್ ಆದಮೇಲೆ ನೀವು ಬಂದ್ಬಿಟ್ಟು ಕೇಳಿದ್ರೆ ಆಫರ್ಸ್ ಇರೋದಿಲ್ಲ. ಸೊ ಪ್ಲೀಸ್, ಇನಾಗ್ರಲ್ ಆಫರ್ಸ್ ಅಂತ ನಾವು ಇದು ಆಫರ್ಸ್ನ ಸೆಟ್ ಮಾಡಿದ್ವಿ. ಸೊ ಈಗ ನನ್ನ ಪೆಡಿಕ್ಯೂರ್ ಮೆನಿಕ್ಯೂರ್ ಹೆಂಗೆ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ನಾನು ಬೇಕು ಅಂತ ನೈಲ್ಸ್ ಬೆಳೆಸ್ಕೊಂಡು ಮೆನಿಕ್ಯೂರ್ ಮಾಡಿಸ್ಕೊಂಡಿಲ್ಲ. ಸೊ ಆದಷ್ಟು ಬೇಗ ನಾನು ಮೆನಿಕ್ಯೂರ್ ಮಾಡಿಸ್ಕೊತೀನಿ. ಸೊ ಮೆನಿಕ್ಯೂರ್ ಮಾಡಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ರೂಬಿನ ಕರಿತಾ ಇದೀವಿ, ನಮ್ಮ ಸಲೂನ್ನ ಕ್ಲೀನಾಗಿಡೋ ರೂಬಿ, ದ ರಿಚ್ ರೂಬಿ. ಸೊ ರೂಬಿ, बात करता है हिंदी में. बात करो. क्या बात करेगा? यहाँ पे रखो. रखो. नुंगु नुंगु ಅದು ಮಾತ್ರ ನುಂಗು ಬಿಡು. हाँ बोलो. और कैसा लग रहा है? अभी कैसे लग रहा है आपका काम सब भी? बहुत अच्छा लग रहा है. अच्छा लग रहा है. कौन सा कौन अच्छा है? कैमरा नहीं है, माइक इधर रख दो. कौन अच्छा लगा है आपके लिए? सभी अच्छा लग रहा है. ए मेरा बोलो. ओनर ने प्रशांत सर, कृति मैम, नताशा दीदी, आयशा दीदी, ओ सभी सुपर, सुपर. आपका फेवरेट कौन सा है? सभी फेवरेट है मेरे. एक ही बता. ओनर में एक ही बता देना. सभी मेरा लिए. नहीं कास ಕೊಡೋದು ನಾನೇ. बोलो. प्रशांत पैसे सर, मैं भी दे कृति दूं. मैम, प्रतिमा और प्रशांत सर. प्रशांत सर. ಯಾಕಂದ್ರೆ ಸಂಬಳ ಕೊಡೋದು ದಾರಿ ಅಲ್ವಾ? ಅದೊಂದಲ್ಲ ಎದುರಿಸ್ಬಿಟ್ರು, ಸಂಬಳ ಕೊಡೋದು ನಾನು ಯೋಚನೆ ಮಾಡೋ ಅಂತ. ಇವಾಗ ಇಷ್ಟೊತ್ತರೆಗೂ ಮಾತಾಡಿದ್ವಿ. ಈಗ ಸರ್ವಿಸ್ ಪಾಯಿಂಟ್ ಆಫ್ ವ್ಯೂ ಹೋಗೋಣ. ನೀವು ಹೇಳ್ತಿದ್ರಿ ಸರ್ವಿಸ್ ಹೆಂಗಿರುತ್ತೇನೋ ಅಂತ. ಸರ್ವಿಸ್ನ ತೋರಿಸ್ತೀವಿ. ನಾನು ಆ್ಯಕ್ಚುಲಿ ಮೆನಿಕ್ಯೂರ್ ಮಾಡಿಸ್ಕೋಬೇಕು. ಸೊ ಐ ಚೂಸ್ ಆಯಿಷಾ ಫಾರ್ ಮೆನಿಕ್ಯೂರ್. ನೋಡಿ ಹೆಂಗಿರುತ್ತೆ ಸರ್ವಿಸ್ ಅಂತ ಎಲ್ಲ ತೋರಿಸ್ತೀವಿ. ಆ್ಯಂಡ್ ಪೆಡಿಕ್ಯೂರ್ ಮೆನಿಕ್ಯೂರ್ಸಲ್ಲೂ ನಾವು ಆಫರ್ಸ್ನ ರನ್ ಮಾಡ್ತಾ ಇದ್ದೀವಿ. ಸೊ ಮಿಸ್ ಮಾಡದೆ ನೀವೆಲ್ಲರೂ ನಮ್ಮ ಸೆಲೆಬ್ರೇಟ್ ಲೈಫ್ ಸಲೂನ್ ಫಾರ್ ಹರ್ ಆ್ಯಂಡ್ ಹಿಮ್ ಅಂತ ಟೈಪ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ನೀವು ಬಂದರೆ ಇಲ್ಲಿ ತೋರಿಸುತ್ತೆ. ಮಿಸ್ ಮಾಡಿದೆ ನೀವೆಲ್ಲ ಬಂದು ಆಫರ್ಸ್ನ ಗ್ರ್ಯಾಬ್ ಮಾಡಿ. ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ನಾವು ಟ್ಯಾಗ್ ಮಾಡಿದ್ವಿ ಲೊಕೇಶನ್. ಸೊ ನೀವು ಪೇಜಲ್ಲಿ ಚೆಕ್ ಮಾಡಿದ ತಕ್ಷಣ ಲೊಕೇಶನ್ ಬರುತ್ತೆ. ಜಸ್ಟ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ತೀರಾ? ಸೊ ನಿಮ್ಗೆ ಇನ್ನೂ ಡೈರೆಕ್ಟ್ ಆಗಿ ಇಲ್ಲಿಗೆ ಕ್ಲಿಕ್ ಮಾಡಿದ್ರೆ ಕಾರಲ್ಲಿ ಬರಬೇಕು. ಲೊಕೇಶನ್ ಡೈರೆಕ್ಟ್ ಇಲ್ಲಿಗೆ ತೋರಿಸುತ್ತೆ. ನೀವು ಈಸಿಯಾಗಿ ಅಲ್ಲ, ಅದು ಕ್ಲಿಕ್ ಮಾಡಿ ಲೊಕೇಶನ್ ಇಲ್ಲಿಗೆ ತೋರಿಸ್ತೀನಿ. ನೀನು ಪರಪ್ಪನಗರ ಜೈಲಿಗೆ ತೋರಿಸ್ತಾ ಏನ್ ಮಾತಾಡ್ತೀಯ ಜಾನಮ್ಮ ನೀನು? ಹಾಗಾಗಿ ಸ್ವಲ್ಪ ಅಲ್ಲ ಗೊತ್ತಿರ್ಲಿಲ್ಲ. ಅದಕ್ಕೆ ಈಸಿ ಆಗುತ್ತೆ. ಇದು ಈಸಿ ಆಕ್ಸೆಸ್ ನಿಮ್ಗೆ. ನನಗೆ ಟೈಪ್ ಮಾಡಕ್ಕೆಲ್ಲ ಟೈಮ್ ಇಲ್ಲಪ್ಪ ಅನ್ನೋರ್ಗೆ. ಸೊ ಜಸ್ಟ್ ಇನ್ಸ್ಟಾಗ್ರಾಮ್ಗೆ ಹೋಗಿ ನಮ್ಮ ಪೇಜ್ ಅನ್ನು ಚೆಕ್ ಮಾಡಿ. ಇನ್ಸ್ಟಾಗ್ರಾಮ್ ಹೋಗಿ ಟೈಪ್ ಮಾಡ್ಬೇಕಲ್ಲ, ಚೆಕ್ ಅಲ್ಲ ಏನಿಲ್ಲ ಸಾರಿ ಚೆಕ್ ಮಾಡಿ ಅಲ್ಲಿ ಮಾಡಿದ ತಕ್ಷಣ ಅಲ್ಲಿ ಲೊಕೇಶನ್ ಬರುತ್ತೆ. ಜಸ್ಟ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಬರುತ್ತೆ. ಓಕೆ, ಇವಾಗ ಸರ್ವಿಸ್ ಹೋಗೋಣ. ಸೊ ನಾನು ಮೆನಿಕ್ಯೂರ್ ಸರ್ವಿಸ್ ಮಾಡಿಸ್ಕೊತೀನಿ. ಕಮಾನ್, ಲೆಟ್ಸ್ ಗೋ ಫಾರ್. ಸೊ ನೋಡಿ, ನಾವು ಆ್ಯಕ್ಚುಲಿ ವುಮೆನ್ ಚೇರಲ್ಲಿ ಕೂತ್ಕೋತಿದ್ದೀವಿ, ಬೇಜಾರಾಗಬೇಡಿ. ರೆಡಿ ಮಾಡಿಬಿಟ್ಟಿದ್ದಾರೆ, ಇಟ್ಸ್ ಓಕೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದರೆ ಪೆಡಿಕ್ಯೂರ್ ಮೆನಿಕ್ಯೂರ್. ಆ್ಯಕ್ಚುಲಿ ನನಗೆ ಮಾತ್ರ ಅಲ್ಲ, ಎಲ್ರಿಗೂ ಹೀಗೆ ರೆಡಿ ಮಾಡ್ತಾರೆ, ಸ್ವೀಟ್ ಆ್ಯಂಡ್ ಕ್ಯೂಟಾಗಿ, ಎಲಿಗೆಂಟಾಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟೀಮ್. ಈಗ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಸ್ಕೊತಾ ಇದ್ದೀನಿ. ಸೊ ಪೆಡಿಕ್ಯೂರ್ ಮೆನಿಕ್ಯೂರ್ ನಾನು ಯೂಶ್ವಲಿ ಮಾಡಿಸ್ಕೊಳ್ಳೋದು ತುಂಬ ರೇರು. ಬಟ್ ಇವತ್ತು ನನ್ನ ಕಾಲುಗಳೆಲ್ಲ ಎಷ್ಟು ಅಸಹ್ಯವಾಗಿದೆ ನೋಡಿ. ಬಿಕಾಸ್ ಶೂಟಿಂಗ್ ಆದಮೇಲೆ ನಾನು ಮಾಡಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಒಂದು ಟೈಮ್ ನೋಡ್ಕೊಂಡು ಮಾಡಿಸ್ಕೊಳ್ಳೋಣ.
ಸುಮ್ಮನೆ ಮಾಡಿಸ್ಕೊಳ್ಳೋದು ಬೇಡ, ವೀಡಿಯೋ ಮಾಡ್ಬೇಕಾದ್ರೆ ಮಾಡಿಸ್ಕೊಳ್ಳೋಣ ಅಂತ ಮೈಂಡ್. ಎಷ್ಟೊಂದು ಜನ ತಿರ್ಗಾ ಕಮೆಂಟಲ್ಲಿ ಕೇಳ್ತೀರಾ ಬರೋಬ್ಬರಿ ಎಷ್ಟು ಖರ್ಚಾಯಿತು ಬ್ರೋ ಅಂತ. ಸೊ ನಾವು ಸ್ವಲ್ಪ ರಿಚಾಗಿ ಮಾಡಿದ್ದಕ್ಕೆ ಬರೋಬ್ಬರಿ ನಮಗೆ 50 lakhs ಪ್ಲಸ್ ಖರ್ಚಾಯಿತು. ಸೊ ಇಂಟೀರಿಯರ್ಸ್ನ ನಾವೆಲ್ಲೂ ಕಾಂಪ್ರಮೈಸ್ ಮಾಡಲಿಲ್ಲ. ಆ್ಯಂಡ್ ನಾವು ಸ್ಟಾಫ್ಗೂ ಅಷ್ಟೇ ಎಲ್ಲ ಎಕ್ಸ್ಪೀರಿಯನ್ಸ್ ಸ್ಟಾಫ್ಸ್ಗಳನ್ನು ಕರ್ಕೊಂಬಂದ್ವಿ. ಆ್ಯಂಡ್ ಇನ್ನೊಂದೇನು ಹೇಳ್ಬೇಕಂತಂದರೆ ಬರ್ತಿರೋ ಕಸ್ಟಮರ್ಸ್ ಎಲ್ಲ ರಿಪೀಟೆಡಾಗಿ ಬರ್ತಿದ್ದಾರೆ. ಬಿಕಾಸ್ ಆಫ್ ಆ್ಯಂಬಿಯನ್ಸ್ ಆ್ಯಂಡ್ ಸರ್ವಿಸ್ ನಮಗೆ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಆ್ಯಂಡ್ ಯಾರಾದರೂ ಅಕಸ್ಮಾತ್ ಈ ವಿಡಿಯೋ ನೋಡಿದ್ರೆ ಸುತ್ತಮುತ್ತ RR-ನಗರದಲ್ಲಿದ್ದರೆ ಹೋಗಿ ಭೇಟಿ ಕೊಡಿ. ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಸಲೂನ್ ಅಂತ ಹೇಳ್ತಾ ಇಲ್ಲ, ಬಟ್ ಮನ್ಸಾರೆ ಸಲೂನಲ್ಲಿ ಬೇಕಾಗಿರುವಂಥ ಎಲ್ಲ ಸರ್ವೀಸು ಹಾಗೂ ನಿಮಗೆ ಬೇಕಾಗಿರುವಂಥ ಪೀಸ್ ಆಫ್ ಮೈಂಡು, ಆ್ಯಂಬಿಯನ್ಸು ನಮ್ಮ ಸಲೂನಲ್ಲಿದೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ, ಅಶ್ಯೂರೆನ್ಸ್ ಕೂಡ ಮಾಡ್ತೀನಿ. ಸೊ ಈ ವ್ಲಾಗು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅನಿಸುತ್ತೆ. ಕ್ಲೀನ್ ಮಾಡಿಸ್ಕೊತಾ ಇರಬೇಕು. ಏನೋ ನಮ್ಮ ಸಲೂನ್ ಮಾಡಿದ್ದೀನಿ ಅದಕ್ಕೆ ಇವ್ನು ಹೇಳ್ತವನೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಜನರಲಾಗಿ ನೀವು ಮಾಡಿಸ್ಕೊಂಡು ನಿಮ್ಗೆ ಒಳ್ಳೆಯದು. ಇಲ್ಲಾಂದರೆ ಆ ಡೆಡ್ ಸ್ಕಿನ್ಸಿಂದ ನೀವು ಊಟ ಮಾಡ್ತಿರ್ತೀರ, ಅದು ಪಾಯ್ಸನ್ನಾಗಿ ಕನ್ವರ್ಟ್ ಆಗ್ಬೋದು. ಇದು ನನಗೆ ಗೊತ್ತಿಲ್ಲ, ನನಗೆ ಯಾರೋ ದೊಡ್ಡೋರು ಹೇಳಿದ್ದು. ದೊಡ್ಡೋರು ಯಾರಿಲ್ಲ, ಕೃತಿನೇ ಹೇಳಿದ್ದು. ಇದು ಸಿಗ್ನೇಚರ್ ಪೆಡಿಕ್ಯೂರ್ ಆಗಿರೋದ್ರಿಂದ ವಿತ್ ಮಸಾಜ್ ಇರುತ್ತೆ. ಸೊ ಲೆಗ್ ಪೇನ್ ಆದರೂ ಇತ್ತು ಅಂದರೆ ಆರಾಮಾಗಿ 10 to 15 minutes ಲೆಗ್ ಮಸಾಜ್ ಇರುತ್ತೆ. ಸೊ ಇಟ್ ಈಸ್ ವೆರಿ 1 hour ಇರುತ್ತೆ. 1 hour ಇರುತ್ತೆ, ಬಟ್ 15-20 minutes ಮಸಾಜೇ ಇರುತ್ತಲ್ಲ. ಎಲ್ಲನೂ ಆ್ಯಡ್ ಮಾಡಿಸ್ಬಿಟ್ಟಿದ್ದೀನಿ. ಸೊ ಅದೊಂದು ಐ ಆಮ್ ಸೋ ಪ್ರೌಡ್, ಐ ಆಮ್ ಸೋ ಹ್ಯಾಪಿ. ಎಲ್ಲ ಇದೆ ನಮ್ಮ ಸಲೂನಲ್ಲಿ ಅನ್ನೋದು. ಸೊ ಅದೊಂದು ಖುಷಿ ವಿಚಾರ. ಆ್ಯಂಡ್ ಎಸ್, ಈ ವಿಡಿಯೋ ನೋಡ್ತಿದ್ರೆ ನಿಮ್ಮೆಲ್ರಿಗೂ ಅನಿಸ್ತಾ ಇರುತ್ತೆ ಒನ್ಸ್ ಅಟ್ಲೀಸ್ಟ್ ವಿಸಿಟ್ ಮಾಡ್ಬೇಕು. ಅಂದರೆ ನೀವು ಒಂದು ಸತಿ ವಿಸಿಟ್ ಮಾಡಿ, ನಿಮ್ಗೆ ಡೆಫಿನೆಟ್ಲಿ ಖುಷಿಯಾಗುತ್ತೆ. ಬಿಕಾಸ್ ರಿಪೀಟೆಡ್ ಕ್ಲೈಂಟ್ಸ್ ಜಾಸ್ತಿ ಬರ್ತಿದ್ದಾರೆ. ಸೊ ನಮಗೆ ಹೊಸ ಕ್ಲೈಂಟ್ಸು ಬರಬೇಕು ಅನ್ನೋ ಆಸೆ ಇದೆ. ಸೊ ಯಾರು ಸುತ್ತಮುತ್ತ RR-ನಗರದಲ್ಲಿದ್ದರೂ ಮಿಸ್ ಮಾಡದೆ ಬರಲೇಬೇಕು. ಆ್ಯಂಡ್ ನಾನು ಏನಕ್ಕೆ ಇದು ತೊಗೊಂಡೆ ಅಂತಂದರೆ ನಮ್ಮದು ಸಲೂನ್ದು ಹೆಂಗಿದೆ ಅನ್ನೋದು ನಿಮಗೊಂದು ಜಲಕ್ಕೆ ಗೊತ್ತಿರಬೇಕು, ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡೆ. ಆ್ಯಂಡ್ ಎಸ್, ಐ ಆಮ್ ಸೋ ಹ್ಯಾಪಿ. ಆ್ಯಸ್ ಯೂಶುವಲ್ ಆ್ಯಸ್ ಎ ಓನರ್ ಹೇಳ್ತೀರಾ, ಆ್ಯಸ್ ಎ ಕ್ಲೈಂಟ್ ನಾನು ಮಾತಾಡ್ತಾ ಇದ್ದೀನಿ ಇವತ್ತು. ಸೊ ಖಂಡಿತವಾಗ್ಲೂ ಸೊ ನೀವು ಕೂಡ ಮಿಸ್ ಮಾಡಿದೆ. ವೀಕೆಂಡ್ಸ್ ಫ್ರೀ ಮಾಡ್ಕೊತೀರ, ವೀಕ್ಡೇಸ್ ಒಳ್ಳೊಳ್ಳೆ ಆಫರ್ಸ್ಗಳಿದೆ, ಮಿಸ್ ಮಾಡಿದೆ ಬನ್ನಿ. ಕ್ರೇಜಿ ಆಫರ್ಸ್ ಇದೆ. ಬರೀ 699ಗೆ ಮೆನ್ ಹೇರ್ ಕಟ್ಟು, ಟ್ರಿಮ್ಮಿಂಗು ಎಲ್ಲ ಆಗುತ್ತೆ. ಸೊ ಪೆಡಿಕ್ಯೂರ್ ಮೆನಿಕ್ಯೂರ್ ಆಲ್ರೆಡಿ 1.5 hour ಆಗಿದೆ. ಸೊ ನಂದು ನೋಡ್ಬೋದು, ಪಾಪ ಸುಸ್ತಾಗ್ತಿದ್ದಾಳೆ, ಸಾರಿ ನಟಾಶಾ. ಸೊ ಓಕೆ ಗೈಸ್, ಸೊ ಆಲ್ರೆಡಿ ಈ ಕಡೆ ಮೆನ್ ಈ ಕಡೆ ವುಮೆನ್ ಇರುವಂಥ ಒನ್ ಆ್ಯಂಡ್ ಓನ್ಲಿ ಸಲೂನ್, ಸೆಲೆಬ್ರೇಟ್ ಸಲೂನ್ ಫಾರ್ ಹರ್ ಆ್ಯಂಡ್ ಹಿಮ್. ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ಸಲೂನಲ್ಲಿ ಸರ್ವಿಸ್ ಮಾಡಿಸ್ಕೊಳ್ಳಿ. ಆ್ಯಂಡ್ ಸಲೂನ್ ಟೂರ್ನ ನೀವು ಆಲ್ರೆಡಿ ನೋಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ. ಸೊ ಖಂಡಿತವಾಗ್ಲೂ ನಿಮ್ಮ ಸಪೋರ್ಟು ನಮ್ಮಿಬ್ಬರ ಮೇಲೆ ಇರಲಿ. ನೀವೇನು ಹೇಳ್ತೀವಿ ನಮ್ಮ? ಹೌದು, ನಿಮ್ಮ ಇಷ್ಟು ವರ್ಷ ಹೀಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಇನ್ನು ಮುಂದೇನೂ ಹೀಗೆ ಮಾಡಿ ಅಂತ ಕೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಮಾಡಬೇಕಾದ್ರಿಷ್ಟೇ, ಈ ವಿಡಿಯೋ ಇಷ್ಟ ಆಗಿದೆ, ನೀವು ಮಾಡಬೇಕಾದ್ರಿಷ್ಟೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.